ಭೀಮ್. ಎಲ್ಲರಿಗೂ ನಮಸ್ಕಾರ. ನಾನು ರವೀಂದ್ರ ಕುಮಾರ್, ಮೈಸೂರು ಅಶೋಕಪುರಂ. ಗಣಕರಂಗ ಧಾರವಾಡ ಸಂಸ್ಥೆಯು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರಸಂಗಗಳು ಶೀರ್ಷಿಕೆಯ ಅಡಿಯಲ್ಲಿ ಆಯೋಜಿಸಿರುವ ಕಥಾಸ್ಪರ್ಧೆಗೆ. ಕಥೆಯ ಶೀರ್ಷಿಕೆ ಸಮಾನತೆಯ ಸ್ವಾತಂತ್ರ್ಯ. ಅಂದು 1947 ಆಗಸ್ಟ್ 15 ಬೆಳಿಗ್ಗೆ 9 ಸಮಯ. ಎಲ್ಲೆಲ್ಲೂ ಸಂಭ್ರಮ. ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಹಾಕುತ್ತಾ ಗುಂಪು ಗುಂಪಾಗಿ ಜನ ಸಾಗುತ್ತಿದ್ದಾರೆ. ಸ್ವಲ್ಪ ಮುಂದೆ ನೋಡಿದರೆ ದೊಡ್ಡ ವೇದಿಕೆ. ದೊಡ್ಡ ದೊಡ್ಡ ನಾಯಕರ ಭಾಷಣ ಕೇಳಲು ಲಕ್ಷಾಂತರ ಜನ ಸೇರಿದ್ದಾರೆ. ಆ ದಾರಿಯ ಹಿಂದಿನ ಊರಿನಲ್ಲೊಬ್ಬ ತಾಯಿ ಹೀರಮ್ಮ ಮತ್ತು ಆಕೆಯ ಮಗ ಚೆನ್ನ, 8 ವರ್ಷದ ಬಾಲಕ, ಇಬ್ಬರು ನಡೆದುಕೊಂಡು ಹೋಗುತ್ತಿದ್ದಾರೆ. ಚೆನ್ನ ಆ ಜನಸಮೂಹವನ್ನು ಕಂಡು, ಅವ್ವ, ಇಷ್ಟೊಂದು ಜನ ಯಾಕೆ ನಿಂತವ್ರೆ? ಇಲ್ಲಿ ಊಟ ಕೊಟ್ಟರಾ ಎಂದು ಕೇಳುತ್ತಾನೆ. ಅರೆಗಳ್ಳು ಗಂಜಿ ಕುಡಿದ, ಅನ್ನಕ್ಕಾಗಿ ಹಾತೊರೆಯುವ ಮಗನ ಹಸಿವಿನ ಸಂಕಟ ಕಂಡು ಹೀರಮ್ಮ ಮರುಗುತ್ತಾ ಕಣ್ಣೀರು ತುಂಬಿಕೊಂಡು ನೋವಿನಿಂದ ಹೇಳ್ತಾಳೆ, ಇಲ್ಲ ಕೂಸು, ಅದ್ಯಾನೋ ಸ್ವಾತಂತ್ರ್ಯ ಬಂತಂತೆ, ಬ್ರಿಟಿಷರು ದೇಶ ಬಿಟ್ಟು ಹೋದ್ರಂತೆ, ಅದಕ್ಕೆ ಮೇಲ್ಜನ ಎಲ್ಲ ಸೇರ್ಕೊಂಡವ್ರೆ ಅಧಿಕಾರ ಪಡ್ಕೊಂಡು ಹೊಸದಾಗಿ ತೆರಿಗೆ ವಸೂಲಿ ಮಾಡೋಕ್ಕೆ. ಅದನ್ನ ನೋಡೋಕ್ಕೆ ಕೇಳೋಕ್ಕೆ ಈ ಜನ ಬಂದವ್ರೆ. ಚೆನ್ನ, ಹಂಗ ಊಟ ಏನು ಕೊಡಲ್ವಾ ಅಂತಾನೆ. ಹೀರಮ್ಮ, ಹೊಟ್ಟೆ ಸ್ಯಾನೆ ಹಸ್ತದ, ಬಾ ಅಲ್ಲಿ ತೋಟದಾಗೆ ಪರಂಗಿ ಸೀಬೆಹಣ್ಣು ಬಿಟ್ಟದೆ, ಕೊಟ್ಟಿನು ಎಂದು ಮುಂದೆ ನೋಡುತ್ತಾರೆ. ಎದುರಿಂದ ಗ್ರಾಮದ ಮುಖಂಡರು 4 ಬರುತ್ತಿದ್ದಾರೆ. ಅವರನ್ನು ಕಂಡ ಹೀರಮ್ಮ ತನ್ನ ಮಗನ ಕೈ ಹಿಡಿದು ರಸ್ತೆಯ ಬದಿಯಲ್ಲಿ ತಲೆ ತಗ್ಗಿಸಿ ನಿಲ್ಲುತ್ತಾಳೆ. ಆ 4ರಲ್ಲೊಬ್ಬ, ಹೇಯ್, ನೀನು ಸಿದ್ದನ ಹೆಂಡತಿ ಹೀರಮ್ಮ ತಾನೆ? ಎಷ್ಟು ಧೈರ್ಯ ನಿನಗೆ? ಊರಿನೊಳಗೆ ಬರ್ತಾ ಇದ್ದೀಯಾ? ನಿನ್ನ ಗಂಡನಿಗಾದ ಗತಿ ಗೊತ್ತು ತಾನೆ? ಹೀರಮ್ಮ ನಡುಗುವ ದನಿಯಲ್ಲಿ, ಅಯ್ಯ, ಶಾನ್ಭೋಗ್ರ ಹೊಲದಾಗೆ ಕಳೆ ಕೀಳೋಕ್ಕಂತ ಹೋಗ್ತಿದ್ದೆ, ಹೊತ್ತಾಗಿತ್ತು, ಅದಕ್ಕೆ ಈ ದಾರಿಯಿಂದ ಬೇಗ ಹೋಗ್ಬೋದು ಅಂತ ಬಂದು. ಮತ್ತೊಬ್ಬ, ಹೇಯ್, ಗೊತ್ತಿಲ್ವಾ ನಿನಗೆ ನಿಮ್ಮಂಥವರೆಲ್ಲ ಬರಬಾರ್ದು ಅಂತ? ನೀವೆಲ್ಲ ಬಂದರೆ ನಮಗೂ ನಿಮಗೂ ವ್ಯತ್ಯಾಸ ಏನು ಬರ್ತೈತೆ? ಇದೇ ಕಡೆ, ಇನ್ನೊಂದಕ್ಕಿಂತ ಈ ಕಡೆ ಕಂಡ್ರೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ, ಹೋಗು, ಕಾಣಿಸ್ಕೋಬೇಡ. ಹಂಗಂದ ಕೂಡಲೇ ಅಲ್ಲಿಂದ ಒಂದೇ ಸಮನೆ ಮಗನ ಕೈ ಹಿಡಿದು ಊರಿನಿಂದ ಹೊರಗೆ ಓಡಿ ಬಂದು ಉಸ್ ಎಂದು ಉಸಿರು ಬಿಡುತ್ತಾಳೆ. ಮಗನ ತಲೆ ನೇವರಿಸಿ, ಬಾಕಂದ, ಜೀವ ತೆಗೆದುಬಿಡ್ತಿದ್ರು ಎಂದು ಮುಂದೆ ಹೋಗ್ತಾಳೆ. ಮಗು, ಅವ್ವ, ನಾವ್ಯಾಕೆ ಈ ದಾರಿಯಲ್ಲಿ ಹೋಗ್ಬಾರ್ದು? ಸ್ವಾತಂತ್ರ್ಯ ಅಂದ್ರೇನು? ಎಲ್ಲಿಂದ ಬಂತದು? ಬ್ರಿಟಿಷರು ಸ್ವಾತಂತ್ರ್ಯ ಬಂತಂತ ಹೆದರ್ಕೊಂಡು ಹೋದ್ರ? ಮಗನ ಈ ವಿಭಿನ್ನ ಚಿಂತನೆಗೆ ಮಗುಳ್ನಕ್ಕು ಹೀರಮ್ಮ ಹೇಳ್ತಾಳೆ, ಹಂಗಲ್ಲಪ್ಪ, ಯಾರ ಅಡಿಯಾಳಾಗಿ ಬದುಕದೆ ಅನ್ಯಾಯನ ಪ್ರಶ್ನಿಸಿ ನ್ಯಾಯ ಪಡೆಯೋ ಹಕ್ಕು. ನಮ್ಮ ಅನುಕೂಲಗಳನ್ನ ರೂಪಿಸ್ಕೊಂಡು ಬದುಕುವುದೇ ಸ್ವಾತಂತ್ರ್ಯ. ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬೇರೆ ದೇಶದಿಂದ ಬಂದು ಇಲ್ಲಿನ ರಾಜರುಗಳನ್ನು ಸಾಯಿಸಿ ಅವರೇ ದೇಶ ಆಳ್ತಿದ್ರು. ಜನರಿಂದ ತೆರಿಗೆ ಹಣ ಅಂತ ವಸೂಲಿ ಮಾಡ್ತಿದ್ರು. ತೆರಿಗೆ ಕೊಟ್ಟಿಲ್ಲ ಅಂದರೆ ನಮ್ಮ ಭೂಮಿ ಕಿತ್ಕೊಂಡು ಬಿಡ್ತಾಯಿದ್ರು. ಹಾಗೆ ನಮ್ಮ ಜಮೀನೆಲ್ಲ ಕಿತ್ಕೊಂಡವ್ರೆ. ನಾವು ಇವಾಗ ನಮ್ಮ ಜಮೀನಲ್ಲೇ ಕೂಲಿ ಮಾಡೋಕ್ಕೆ ಹೋಗ್ತಿರೋದು. ನಿಮ್ಮಪ್ಪ ಜಾಸ್ತಿ ತೆರಿಗೆ ಕೊಡಲ್ಲ ಅಂದಿದ್ದಕ್ಕೆ ಸಾಯಿಸಿಬಿಟ್ರು. ಇರೋ ಭೂಮಿನೂ ಕಿತ್ಕೊಂಡ್ರು. ನಾವು ಕೇಳಿದರೆ ನಮ್ಮನ್ನು ಸಾಯಿಸಿಬಿಡ್ತಾರೆ. ಇವಾಗ ನಮ್ಮ ಜಮೀನು ಶಾನುಭೋಗ್ರದ್ದು. ಚೆನ್ನಾಗಿ ಕೇಳ್ತಾನೆ, ಹಾಗಾದರೆ ಬ್ರಿಟಿಷರು ಹೊಂಟೋದ್ರಲ್ಲ, ಇವಾಗ ನಮ್ಮ ಜಮೀನು ನಮಗೆ ಕೊಡ್ತಾರೆ ಅಲ್ವಾ? ಹೀರಮ್ಮ ಹೇಳ್ತಾಳೆ, ಹಂಗೆಲ್ಲ ಕೊಡೋದಿಲ್ಲ ಕಣಪ್ಪ, ನಮ್ಮ ಜಮೀನು ಮೇಲ್ಜನನೇ ಕಿತ್ಕೊಂಡಿರೋದು. ಅವರು ನಮ್ಮನ್ನು ಪಂಚಮರು ಅಂತ ದೂರ ಇಟ್ಟಿದ್ದಾರೆ. ನಾವು ಈ ಜನಗಳು ವಾಸ ಮಾಡೋ ಕಡೆ ಬರೋಂಗಿಲ್ಲ, ಇವರ ಸಂಬಂಧ ಮಾಡೋಂಗಿಲ್ಲ. ಅವರ ಜಮೀನಾಗೆ ಕೂಲಿ ಮಾಡಿ ಜೀವನ ಮಾಡಬೇಕು. ಚೆನ್ನಾಗಿ ಕೇಳ್ತಾನೆ, ಹಾಗಾದರೆ ಇವರಿಗೆ ಬ್ರಿಟಿಷರು ಸಹಾಯ ಮಾಡೋರು, ಆದರೂ ಬ್ರಿಟಿಷರು ಹೋದರು ಅಂತ ಯಾಕೆ ಖುಷಿ ಪಡ್ತವ್ರೆ? ಹೀರಮ್ಮ ಹೇಳ್ತಾಳೆ, ಬ್ರಿಟಿಷರು ನಮಗೂ ಓದು ಬರಹ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಜನರಿಗೂ ಕೆಲಸ ಕೊಡ್ತಿದ್ರು.
ಅದಕ್ಕೆ ಈ ಮೇಲ್ಜನ ನಾವು ಉದ್ಧಾರ ಆಗ್ಬಿಡ್ತೀವಿ ಅಂತ ಬ್ರಿಟಿಷರನ್ನ ದೇಶ ಬಿಟ್ಟು ಹೋಗಿ ಅಂತ ಹೋರಾಟ ಮಾಡ್ತಿದ್ರು. ಚೆನ್ನ: ಹೌದವ್ವ, ಹಂಗಾದರೆ ಸ್ವಾತಂತ್ರ್ಯ ಬರೀ ಇವರಿಗೆ ಮಾತ್ರ ಬಂದಿರೋದಾ? ನನಗೆ ಇನ್ನೂ ಬಂದಿಲ್ಲ ಅಲ್ವಾ ಅಂತಾನೆ. ಈರಮ್ಮ: ಹೌದು ಮಗ, ಈ ಮೇಲು ಕೀಳು ಅನ್ನೋ ಆಚಾರದಿಂದ ನನಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತಾಳೆ. ಆವಾಗ ಒಂದು ಕಲ್ಲು ಈರಮ್ಮನ ತಲೆಯ ಮೇಲೆ ಬಂದು ಬೀಳುತ್ತದೆ. ಅಯ್ಯೋ ಎಂದು ತಲೆ ಹಿಡಿದುಕೊಳ್ತಾಳೆ. ಕೂಡಲೇ ಮಗನ ಮೇಲೊಂದು ಕಲ್ಲು ಬೀಳುತ್ತದೆ. ಚೆನ್ನ ಅವ್ವ ಎಂದು ಕೆಳಗೆ ಬೀಳ್ತಾನೆ. ಏನಾಗ್ತಿದೆ ಅಂತ ನೋಡಲಾಗದಂತೆ 15-20 ಕಲ್ಲುಗಳು ತೂರಿ ಬೀಳುತ್ತವೆ. ಈರಮ್ಮ ಕೆಳಗೆ ಬಿದ್ದ ಮಗನ ಮೇಲೆ ಕಲ್ಲು ಬೀಳದಂತೆ ಮರೆಯಾಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಲ್ಲು ಬರುವುದು ನಿಲ್ಲುತ್ತದೆ. ಈರಮ್ಮ ರಕ್ತಸಿಕ್ತಳಾಗಿರುತ್ತಾಳೆ. ರಕ್ತ ತುಂಬಿದ ಕಣ್ಣಿನಿಂದ ಕಣ್ಣೀರು ಹರಿದು ಮಗನ ಮೇಲೆ ಬೀಳುತ್ತದೆ. ಈರಮ್ಮ ಮಗನನ್ನು ಚೆನ್ನ ಎಂದು ಅಲುಗಾಡಿಸುತ್ತಾಳೆ. ವಿಪರ್ಯಾಸ, ಚೆನ್ನನಿಗೆ ತೂರಿದ ಕಲ್ಲು ಕಿವಿಯ ಪಕ್ಕದಲ್ಲಿ ಬಿದ್ದು ಪ್ರಾಣ ಬಿಟ್ಟಿರುತ್ತಾನೆ. ಈರಮ್ಮ ಅಯ್ಯೋ ಎಂದು ಕೂಗುತ್ತಾ ತಲೆ ಮೇಲೆತ್ತಲು ಒಂದು ದೊಣ್ಣೆಯ ಏಟು ತಲೆಗೆ ಬೀಳುತ್ತದೆ. ಆ ಏಟಿಗೆ ಈರಮ್ಮ ಅಂಗಾತವಾಗಿ ಬೀಳುತ್ತಾಳೆ. ಬಿದ್ದವಳು: ಯಾರು ನೀವೆಲ್ಲ, ಯಾಕೆ ಹೊಡಿತಿದ್ದೀರಾ? ನಾನೇನು ತಪ್ಪು ಮಾಡಿದ್ವಿ? ಬಿಟ್ಬಿಡಿ ನಮ್ಮನ್ನು ಎಂದು ಮುಂದೆ ದೊಣ್ಣೆಡಿದು ನಿಂತವನ ಕಾಲು ಹಿಡಿಯುತ್ತಾಳೆ. ಆತ ಕಾಲಿನಿಂದ ಒದ್ದು: ಹೇಯ್, ಕಾಲು ಮುಟ್ಟಿ ನನ್ನನ್ನು ಮೈಲಿಗೆ ಮಾಡ್ತೀಯಾ ಎಂದು ದೊಣ್ಣೆಯಿಂದ ಹೊಡೆಯುತ್ತಾನೆ. ಈರಮ್ಮನ ಎಡಗೈ ಮಗನನ್ನು ಹುಡುಕುತ್ತಿರುತ್ತದೆ. ಮತ್ತೊಬ್ಬ ಹೇಳುತ್ತಾನೆ: ನೀನು ನಮ್ಮೂರಿನ ಒಳಗಿಂದ ಬಂದ ತಪ್ಪಿಗೆ ಈ ಶಿಕ್ಷೆ. ನೀನು ಬಂದಿದ್ದು ನೋಡಿ ಇನ್ನೊಬ್ಬರು ಬರುತ್ತಾಳೆ. ನೀವೆಲ್ಲ ಬರಬಾರದು, ಬಂದರೆ ಇದೇ ಶಿಕ್ಷೆ ಎಂದು ನಿಮ್ಮ ಜನರಿಗೆ ಅರಿವಾಗಬೇಕು ಎಂದು ಹೇಳುತ್ತಾನೆ. ಮತ್ತೊಬ್ಬ ಹರಿತವಾದ ಕತ್ತಿಯಿಂದ ಚುಚ್ಚಿ ವಿಕೃತನಾಗಿ ಬೀರುತ್ತಾನೆ. ಸ್ವಾತಂತ್ರ್ಯ ಬಂದ ದಿನದಂದು ನಿಜವಾದ ಸ್ವಾತಂತ್ರ್ಯವಿಲ್ಲದೆ 2 ಜೀವಗಳು ಹೋಗುತ್ತದೆ. ಧನ್ಯವಾದಗಳು. ಜೈ ಭೀಮ್.